ಮಾಲೂರಿನಲ್ಲಿ ಮತ್ತೆ ಮತ ಎಣಿಕೆ ಕಾರ್ಯ. ಶಾಸಕ KY ನಂಜೇಗೌಡಗೆ ಬಿಗ್ ಶಾಕ್. ಮರು ಮತ ಎಣಿಕೆಗೆ ಹೈಕೋರ್ಟ್ ಆದೇಶ. ಹೌದು, ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡಗೆ ಮಾಜಿ ಶಾಸಕರಾಗುವ ಭಯ ಎದುರಾಗಿದೆ. ಹೈಕೋರ್ಟ್ ಇಂದು 2023ರ ಮಾಲೂರು ಕ್ಷೇತ್ರದ ಮತ ಮರು ಎಣಿಕೆಗೆ 30 ದಿನಗಳ ಗಡುವು ನೀಡಿದೆ. ಚುನಾವಣೆಯಲ್ಲಿ ಕೇವಲ 248 ಮತಗಳ ಅಂತರದಿಂದ ನಂಜೇಗೌಡ ಗೆಲುವು ಸಾಧಿಸಿದರು. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಂಜೇಗೌಡ ಆಯ್ಕೆಯನ್ನು ಅಸುಂದಿಗೊಳಿಸುವಂತೆ ಮನವಿ ಮಾಡಿದರು. ನಂಜೇಗೌಡ ಪರ ವಕೀಲರ ಮನವಿ ಮೇರೆಗೆ ಹೈಕೋರ್ಟ್ ಅಸಿಂಧು ಆದೇಶಕ್ಕೆ 30 ದಿನಗಳವರೆಗೆ ತಡೆ ಕೊಟ್ಟಿದೆ. ಜೊತೆಗೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಟ್ಟಿದೆ. 30 ದಿನಗಳ ಒಳಗೆ ಹೈಕೋರ್ಟ್ ಆದೇಶಕ್ಕೆ ತಡೆ ತರಬೇಕು, ಇಲ್ಲವಾದರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರಲಿದೆ. ಕಳೆದ 2 ವರ್ಷಗಳ ವಿಚಾರಣೆ ಬಳಿಕ ನ್ಯಾಯಮೂರ್ತಿ R ದೇವದಾಸ್ ಅವರಿದ್ದ ಪೀಠ ಈ ಆದೇಶವನ್ನು ನೀಡಿದೆ. ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆಯ ವಿಡಿಯೋ ಸಲ್ಲಿಸಿಲ್ಲ, ಹೀಗಾಗಿ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಸೂಚಿಸಿದೆ. ಶಾಸಕ KY ನಂಜೇಗೌಡ ಅವರು 30 ದಿನಗಳ ಬಳಿಕ ಹಾಲಿ ಆಗಿರ್ತಾರಾ ಅಥವಾ ಮಾಜಿ ಆಗಿರ್ತಾರಾ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಕೇವಲ ಮಾಲೂರಷ್ಟೇ ಅಲ್ಲ, ಈ ತರ ಕಡಿಮೆ ಅಂತರದಲ್ಲಿ ಗೆದ್ದು ಸೋತಂತಹ ಜಯನಗರ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಮತ್ತೆ ಕುಮಟಾ ವಿಧಾನಸಭಾ ಕ್ಷೇತ್ರ ಆಗ್ಬೋದು. ಆದರೆ ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ತುಂಬ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರು. ಹಾಗಾಗಿ ಇದು ನೋಡಬೇಕು ಯಾವಾಗ ಅಂತ. ಆಗಲೇ 2.5 ವರ್ಷ ಮುಗಿದೋಯ್ತಾ ಬಂತು. ಸೊ ಈಗ ಇದರ ಫಲಿತಾಂಶ ಯಾಕಂದರೆ ಈ ಒಂದು ತೀರ್ಪು ಒಂದಷ್ಟು ಕುತೂಹಲ ಕೂಡ ಕಾರಣ ಆಗಿದೆ. ಇನ್ನು 30 ಡೇಸ್ ಟೈಮ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.